ಏನಯ್ಯ ಮನೆ ಕಟ್ಟಿಸ್ತೀನಿ ನೀವು ಮನೆ ಕಟ್ಟಿಸ್ತೀರಾ? ಹಾಕೊಳ್ಳೋದು ನೆಟ್ಟಿಗೆ ಅಂಗಿ ಗತಿ ಇಲ್ಲ ನಿಮ್ಗೆ. ಮನೆ ಕಟ್ಟಿಸ್ತೀರ ತಿರುಬೋಗಿಗಳ ಲಕ್ಷಾಧಿಪತಿಗಳು ನೋಡಿಲ್ಲ. ನಮಗೆ 20 ಲಕ್ಷ ರೂಪಾಯಿ ಲಾಟ್ರಿ ಬಂದಿದೆ ನೋಡಿ. ಲಾಟ್ರಿ ಬಂದಿದೆ ನಿಂಗೆ 20 ಲಕ್ಷ? ಬಂದ್ರಯ್ಯ ಬನ್ರಿ ಒಳಗ್ ಬಂದ್ರಿ. ಬಸ್ಸಲ್ಲಿ ಪ್ರಯಾಣಿಕ ಬಿಟ್ಟಾಗ ಬರೋದ ಸರ್? ಸರ್ ಇಲ್ಲ ಸರ್, ನಮ್ಮಣ್ಣ ಬಸ್ಸಲ್ಲಿ ನಿಂತಿದ್ದ ಸರ್, ಸ್ಟ್ಯಾಂಡಿಂಗ್ ತುಂಬಾ ರಶ್ ಇತ್ತು ಸರ್. ಅವ್ನು ದುಡ್ಡು ತಗೊಂಡ ಸರ್, ಕಾಪಿ ಕಾಸು ಕೇಳ್ದ, ನೀವೇ ತಗೊಳೋದು ಹಾಕಕ್ಕಾಗಲ್ಲ. ನಾನು ಒಂದ್ ಜೇಬು ಕೈ ಹಾಕಿ ಇಟ್ಕೊಂಬ ಸರ್. ದೇವರಣ್ಣ ನಾನು ಸುಳ್ಳು ಸರ್. ಇಲ್ಲ ಸರ್, ದೇವರಣ್ಣ ಕದಿಲಿಲ್ಲ. ಈಗಾಗಲೇ 4 ಸಲ ಶಿಕ್ಷೆ ಆಗಿದೆ, ಮತ್ತೆ ಅದನ್ನೇ ಮಾಡ್ತೀಯಾ? ಹೃದಯ ಆಗಿ ಅಲ್ಲಿ ಏನು ದಂಡೆ ಬರ್ತಾ ಇದೆ. ಇದು ಪಿಕ್ ಪಾಕೆಟ್ ಕೇಸ್ ತಾನೇ? ಹಾಗೇನಿಲ್ಲ ಸರ್. 20 ಲಕ್ಷ ರೂಪಾಯಿ? ಹೌದು ಸರ್. ಆ ಹಣನ ಇವ್ರು ಹಂಚ್ಕೋಬೇಕಾಗಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಏನಯ್ಯ, ಯಾವ ನಮ್ದು? ಇಲ್ಲೇ ಹತ್ತಿರದಲ್ಲಿ ಸರ್. ತಂದೆ ತಾಯಿ ಹೇಳಿ ಬಂದಿದ್ದೀರಾ? ನಾನು ಹೇಳೋ ಸರ್ ಕೇಳಿ ಸರ್. ಇವ್ರು ನಮ್ ದೊಡ್ಡಪ್ಪನ ಮಕ್ಕಳು ಸರ್. ದೊಡ್ಡಳ್ಳಿ ಜಾತ್ರೆಗೆ ತೋರು ಸರ್, ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಸರ್. ಇವ್ರ ಹತ್ರ ಇರೋ ಟಿಕೆಟ್ ನಮ್ಮ ಅಣ್ಣದು ಸರ್. ಅವನಿಂದ ಹೆಂಗೋ ಇವ್ರು ತಗೊಂಡ್ಬಿಡ್ಯಾರೆ. ಇವ್ರು ನೋಡ್ಕೊಂಡು ನಮ್ ಬಸ್ಸಲ್ಲಿ ಹತ್ತದೆ ಸರ್. MPCಗಳು ಕಲ್ಸಿ ಹಾಕೊಂಡು ಇಲ್ಲಿಗೆ ಬಂದೆ ಸರ್. ದೇವಣ್ಣ ಹಾಕಿದ ಸರ್, ಟಿಕೆಟ್ ನಮ್ಮ ಅಣ್ಣಂದೇ ಸರ್. ಏನಯ್ಯ ತರ್ತಾರಿ ಸುಳ್ಳು ಹೇಳ್ತೀಯಾ? ಸರ್, ದೇವಣ್ಣಗೆ ನಾನು ಕದಿಲಿಲ್ಲ ಸರ್. ದೇವಣ್ಣಗೆ ನಾನು ಕದಿಲಿಲ್ಲ ಸರ್. ನಾನು ಹೇಳ್ತೀನಿ ಘಟನೆ ಇಷ್ಟೇ ಸರ್. ಸತ್ಯವಾಗಿ ಹೇಳಿದ್ದೀನಿ ಸರ್. ನಾನು ಎಂದಾದ್ರು ಕದಿದ್ದೀರಾ ಸರ್? ನಾನು ಬಿಟ್ಬಿಟ್ಟಿದ್ದೀನಿ ಸರ್ ಅದೆಲ್ಲ. ನೀನೇ ಸುಳ್ಳು ಹೇಳ್ತೀಯಾ? ಸರ್, ಬಿಟ್ಬಿಟ್ಟಿದ್ದೀನಿ ಸರ್ ಅದೆಲ್ಲ. ಕದಿಯಲ್ಲ ಸರ್, ನಾನು ಕದಿಲಿಲ್ಲ ಸರ್. ಅವ್ರು ನೋಡಿಕೊಂಡು ನಾನು ಬಂದೆ ಸರ್. ಇವ್ರು ಸುಮ್ಮನೆ ಇಟ್ಕೊಂಡು ಕಾನ್ಸ್ಟೇಬಲ್ರೆ, ಹುಡುಗರು ತಪ್ಪಿಸ್ಬಿಟ್ಟು ಅವ್ರ ಹತ್ರ 20 ಲಕ್ಷ ರೂಪಾಯಿ ಲಾಟರಿ ಟಿಕೆಟ್ ಇದೆ. ಅವ್ರ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಕೂಡಲೇ ಅವ್ರು ಹಿಡ್ಕೊಂಡ್ಬರ್ಬೇಕು. ಎಸ್ ಸರ್. ಹೋಗಿ ಬೇಗ ಹೋಗಿ. ಸ್ವಾಮಿ, ಇದು ಊಟ ದೊಡ್ಡ ಕಟಿಂಗ್ ಶಾಂಪು ಮತ್ತೆ ಬೋರ್ಡ್ ಇಟ್ಟಿದ್ದೀರಾ? ಬೋರ್ಡು
ನಮಗೆ 20 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ಅದಕ್ಕೆ ಅವ್ರು ನಮ್ ಹುಡುಕ್ತವ್ರೆ, ನಮ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ಬೆಳಗ್ಗಿಲ್ಲ ಹುಡುಕ್ತವ್ರೆ. ಹೌದಾ? ಅಂದಾಗ ನೀವ್ಯಾರು? ಯಾರು ಹೇಳಿ? ನಾನು ಈ ಊರಿನ ಸ್ಕೂಲ್ ಟೀಚರ್. ಹೋಗೋಣ. ಈ ಪ್ರಪಂಚದಲ್ಲಿ ತುಂಬಾ ಅನ್ಯಾಯ ನಡೀತಾ ಇದೆ. ಬೇರೆ ಸ್ಥಿತಿ ಹೇಗಾದ್ರೂ ಇರ್ಲಿ, ನಿಮ್ಮಂಥ ಮಕ್ಕಳ ಸ್ಥಿತಿ ನೋಡಿ ನನಗೆ ಯೋಚನೆ ಆಗ್ತಾ ಇದೆ. ಮಕ್ಕಳ ಕ್ಷೇಮ ಯಾರಿಗೂ ಬೇಕಾಗಿಲ್ಲ. ನೋಡಿ, ನಿಮ್ಮಲ್ಲಿರೋ ಲಕ್ಷಾಂತರ ರೂಪಾಯಿಗಳನ್ನ ನೀವು ಬಡ ಮಕ್ಕಳಿಗೆ ಹಂಚಿದರೆ ಅವ್ರು ಬಹಳ ಹಸನಾಗ್ತದೆ, ಮತ್ತೆ ದೇವರು ನಿಮ್ಮನ್ನು ಮೆಚ್ತಾನೆ. ನೋಡಿ, ಮಾತ್ ನಿಜ. ಬಾಳಪ್ಪ, ಬಜಾರ್ಗೆ ಹೋಗೋಣ ಬನ್ನಿ. ಬನ್ನಿ ಗುರಣ್ಣ, ನೀನು ಬಾ, ಹೋಗೋಣ ಬಜಾರಿಗೆ. ಎಲ್ರು ಅವರು ಅಲ್ಲಿ 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 ಓಡು ಓಡು. ನೋಡ್ಕೊಳ್ಳೋ ಲಾಟ್ರಿ ಟಿಕೆಟ್ ಇದೆಯಲ್ಲ, ಒಂದಲ್ಲ ಎರಡಲ್ಲ ಲಕ್ಷ, 20 ಲಕ್ಷ. ಸದ್ಯ ಹೋದ್ರಪ್ಪ. ಅವ್ರೇನು ನಮ್ಮ ಮೇಲೆ ಕಣ್ಣಿಟ್ಟಿತ್ತು ಅಂದ್ರೆ 20 ಲಕ್ಷ ರೂಪಾಯಿ ಲಾಟ್ರಿ ಕೊಡು. ಹೆಚ್ಚು ಕಮ್ಮಿ ಆಗಿದ್ರೆ ನೋಡ್ರು ಹೋಗೋಣ. ಬರ್ರಿ, ಬನ್ನಿ ಬರ್ಲಿ ಕೇಳಿ. ಬನ್ನಿ 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 ಬನ್ನಿ. ಪೊಲೀಸರು ನಾನು ನಿಮ್ಮಂತರು ಹುಷಾರಾಗಿ ನಿಮ್ಮ ಮನೆಗೆ ಬನ್ನಿ ಬನ್ನಿ. ಸಾಯಂಕಾಲದವರೆಗೆ ಇಲ್ಲೇ ಸಾಯಂಕಾಲ ನಿಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಆರಾಮ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಆಯ್ತು ಆಯ್ತು, ಮಲ್ಲಿಗೆ ಮಲ್ಲಿಗೆ ಇಲ್ಲೇ ಮಲ್ಲಿಗೆ ಇಲ್ಲೇ ಮಲ್ಲಿಗೆ ಇಲ್ಲೇ ಮಲ್ಲಿಗೆ ಮಲ್ಕೊಳ್ಳಿ ಮಲ್ಕೊಳ್ಳಿ, ಆರಾಮ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ರಾಜಣ್ಣ ಒಂದು ಚಂದಾಗ ಐತಲ್ಲ ನಾವು. ಹೋದ್ರಿ ಕಣ್ಲು. ಲಾಟ್ರಿ ಟಿಕೆಟ್ ನಾನು ಅದು ಅವ್ರಿಗೆ ಕೊಟ್ಟಿದ್ದು ನಕಲಿ ಟಿಕೆಟ್. ಪಾಪ ಐಸ್ ಕ್ರೀಮ್ ಆಮೇಲೆ 30 ರೂಪಾಯಿ ಆಗಿದೆ ಅಲ್ವಾ? ಎಲ್ಲ 30 ರೂಪಾಯಿ ಆಗಿದೆ. ತಿಂದ್ಬಿಟ್ಟು ಕಣ. 30 ರೂಪಾಯಿ ಬಿಡ. ಇಲ್ಲ
ಇಲ್ಲ ಏನಿಲ್ಲ ಗೊತ್ತಿಲ್ಲ ಪಾಪ ಮಲಗಿ ಹೋದ್ ನೋಡಿ ನಮ್ಮ ಬಾಳಪ್ಪ ಹೇಳ್ದಾಗೆ ನಮ್ಮ ದೇಶದಲ್ಲಿ ಇಂಥ ಮಕ್ಕಳು ಜಾಸ್ತಿ ಕಣ ಇದೆಯಲ್ಲ CCA ನಂಬರ್ 15/9/2090 ನನ್ನ ಮಕ್ಕಳು ಎಲ್ಲೋದ್ರ ಇವ್ರು ಬೆಳಿಗ್ಗಿಂದ ಹೀಗೆ ಕಳಿಸ್ತಾ ಇದಾರೆ ಆ ದೊಡ್ಡ ಕಳ್ರಿ ನೀಡಿದಿ ಅಂತ ಹೇಳಿದ್ರೆ ಅಡ್ವಾನ್ಸ್ ಹಿಡ್ಕೊಂಡ್ ಪ್ರೊಡ್ಯೂಸ್ ಮಾಡ್ತಿದ್ವಿ ಏನಪ್ಪ ಆಗಲ್ಲ ಮಕ್ಕಳ ಇವ ನನ್ನ ಸರ್ವಿಸ್ ನಾಗ ನೋಡ್ಲಿ ಈ ಮಕ್ಕಳನ್ನ ಏನ್ ಮಕ್ಕಳ ಇವು ದೊಡ್ಡ ಕಳ್ರನ್ನ ಎಷ್ಟು ಈಸಿಯಾಗಿ ಹಿಡಿದು ಬಿಡ್ತೀವಿ ನಾವು ಮೊನ್ನೆ ಚಿಂತಾಮಣಿ ಏನ್ ಹೇಳ್ತಾರ ಮೂರು ಡಿಸ್ಟಿಕ್ ಬೇಕಾದಂತ ದೊರಡೇಕೋರ ಅವನು ಅಂತೂ ನಾವಿಬ್ರು ಸೇರಿ ಹೆಂಗ್ ಹಿಡಿದಿದೀವಿ ಇವತ್ತು ಬೆಳಿಗ್ಗೆ ನಾಚಿಕೆ ಪಚ್ಚೆ ಏನವ ಇದು ಬೆಳಿಗ್ಗೆ ಯಾರ ಮುಖ ಎಲ್ಲ ನರಿ ಮುಖ ನೋಡಿರ್ಬೇಕಷ್ಟೇ ಇಷ್ಟ ಸುತ್ತ ಇಲ್ಲ ನೋಡಿ ಇಲ್ಲಿ ಸೂಸಿ ಓಡಿ ಅದೇನು ಬಾಯಿ ಬಿಟ್ಕೊಂಡ್ಬಿಡದೆ ಬಾಯಿ ಓಡಿ ಇನ್ನೇನ್ ಮಾಡಕ್ಕಾಗ್ತದೆ ಮೈ ತುಂಬಾ ಗೌರಿ ಹಿಡಿತಾ ಇದೆ ಸುಸ್ತು ಊಟ ಬೇರೆ ಇಲ್ಲ ಬೆಳಿಗ್ಗೆಯಿಂದ ಒಂದೇ ಒಂದ್ ಇಡ್ಲಿ ಒಂದ್ ವಡೆ ಅಷ್ಟೇ ಯಾವಾಗ ತಿಂದಿದೀಯಾ ಬರೀ ಕಾಫಿ ಕುಡ್ದೀನಿ ನಾನು ಅಷ್ಟೇ ಅದೇನಾ ಮತ್ತೆ ಬೆಳಗ್ಗೆಯಿಂದ ಓಡ್ದಾಗ್ತೀಯಾ ಒಬ್ಬ ಅಂತ ಸಿಕ್ಕ ಹೆಂಗೆ ಹಿಡ್ಕೊಡ ನಾವು ಸಾಹೇಬ್ರು ಬೇರೆ ಆರ್ಡರ್ ಮಾಡ್ತಿದ್ದಾರೆ ಮಧ್ಯಾಹ್ನದ ಊಟ 20 ಲಕ್ಷ ಹೋಗಲ್ ಬಿಡ ಅವ್ನು 20 ಲಕ್ಷ ಪಡಿಯ ಬಿಡಿಸಿ ಇದು ಮೂರನೇವರು ಏನ್ ಮಾಡ್ತಿದ್ರ ಏನ್ ಮಾಡಿದ್ರು ಇಟ್ಕೊಂಡು ಸಾಹೇಬ್ ಒಂದು ಸಿಗ್ದಾಕಲ್ಲ ಅವರು ಸಿಗ್ತವೆ ಹೋಗ್ತವೆ ನಮ್ಮ ಅದೃಷ್ಟ ಸರಿ ಇಲ್ಲ ಅಷ್ಟೇ ನಮಸ್ಕಾರ ನಮಸ್ಕಾರ ಪಾಕಿಸ್ತಾಗ ಕೂತ್ಕೊಂಡು ಆರಾಮಾಗ ಏನಪ್ಪ ಚಿಂತೆ ಮನೆ ಹತ್ರ ಟಾಕಿ ಸಹಿತ ಹೋಗ್ಬಿಡ್ತೀಯಾ ನನಗೆ ಹೇಳು ಒಂದ್ ದಿವಸ ಕಷ್ಟ ನಷ್ಟ ಯಾರಿದು ಮಾರಮ್ಮನೋ ಇಲ್ಲ ಆಗಲ್ಲ ಹೋಗ್ತತಿ ಬರ್ತತಿ ಏನಿದು ಯಾರಿದು ಯಾರಿದು ಹೋಗು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಪದೇ ಪದೇ ಸಣ್ಣ ನೀರು ತಗೊಳಕ್ ಹೋಗ್ತಿಯಲ್ಲ ಒಂದ್ ನಿಮಿಷ ನೋಡ್ದಂಗಿಲ್ಲ ನೋಡ್ದಂಗಿತ್ತ $70 ಲಕ್ಷ ನೋಡಲ್ಲ ಮಸ್ತ್ ಮಾಡೋದು ಎಷ್ಟು ಲೇಟ್ ಇರ್ತದಮ್ಮ ಅಲ್ಲಪ್ಪ ನೀರ್ ಮೊಸರು ಮಾಡ್ತಾ ಇದೀಯಾ ನಾವು 20 ಲಕ್ಷ ಲಾಟ್ರಿ ಹತ್ತಿರ ಹುಡುಗ ಹಿಡಿಯಕ್ ಹೋಗ್ತಾರೆ ಸುಸ್ತಾಗ್ಬಿಟ್ಟಪ್ಪ ಸರ್ವಿಸ್ ಎಲ್ಲ ಮಕ್ಕಳು ನೋಡಿವ ಏನ್ ಮಕ್ಕಳು ಸಿಗ್ಲಿ ನನ್ನ ಮಕ್ಕಳ ಕೈಗೆ ಕೋಳಿ ಚಿಕನ್ ಮಾಡಾಕ್ ಬಿಡೋಣ ಮಾಡೋದು ಜಗಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಕಣ್ಣೊಳಗೆ ಉರಿವ ಬೆಂಕಿಯ ಅಲ್ಲ ಆ ಶಿವ ಇವ್ರಿಗೆ ಎಂತ ಪಾಡ್ಕೊಟ್ಬಿಟ್ಟ
ಶಿವ ಅಯ್ಯೋ ಅಲ್ಲ ಶಿವ ಎಂತ ಪಾಡ್ಕೊಟ್ಟೆ ಅವ್ರಿಗೆ ಅಲ್ಲ ಏನಂತೀನಿ ಶಿವ ಎಂತ ಯಾವ ನಿಮ್ದಲ್ಲ ಶಿವ ಎಂತ ಪಾಡ್ಕೊಟ್ಬಿಟ್ಟ ಈ ಕಡೆ ಒಂದು 4 ಜನ ಮೂರಾದ್ರೂ ಹೋದ್ರ ಅಲ್ಲ ಸ್ಮಶಾನಕ್ಕೆ ಹೋಗೋದು ಒಂದು ಬಾಕಿ ಉಳಿದಿಟ್ಕೊಂಡವ ಅಲ್ಲೂ ಹೋಗ್ಬೇಕಾಗಿ ಬಂದ್ಬಿಡ್ತಾರಪ್ಪ ಅವರು ಅಷ್ಟು ಬೇಗ ಹೋಗಿದ್ದಾರೆ ನಾವು ಇಷ್ಟು ಬೇಗ ಸ್ಮಶಾನಕ್ಕೆ ಹೋಗೋ ಪರಿಸ್ಥಿತಿ ಬಂತಲ್ಲ ಈ ಹುಡುಗರು ನಂಬ್ಕೊಂಡು ಹುಡುಗಲ್ಲ ನಾವು ನಿಜವಾದ ಹುಡುಗಲ್ಲ ಮಕ್ಕಳೇನ್ರಿ ಮಕ್ಕಳು ಹುಟ್ಟೆ ಅವು ಕಳ್ಳರನ್ನ ಎಷ್ಟು ದಿನ ಹಿಡಿತೀವಿ ನಾವು ಬಿಡ್ರಿ ಬೇಗ ಹೋಗ್ಬಿಡೋಣ ನಾನು ಸಾವು ಹೇಳ್ಬಿಡ್ತೀನಿ ಆಯ್ತು ನನ್ನ ಕಾಲ ಆಗಲ್ಲ ಇಲ್ಲ ಹಿಡಿದ್ಬಿಡ ನೀವು ಸಾಕಾಗಿ ಹೋಗ್ಬಿಡ್ತಾನಯ್ಯ ನನ್ನ ಸರ್ವಿಸ್ ಅಲ್ಲಿ ನೋಡಿಲ್ಲ ಇಂಥ ಮಕ್ಕಳನ್ನ ಹೋಗ್ಲಿ ಬಿಡ ಅಲ್ಲಯ್ಯ ಹೋಗಿ ನನ್ನ ಸ್ಮಶಾನಕ್ಕೆ ಕೈ ಬಿಟ್ಬಿಟ್ರಲ್ಲ ತಂದಿವ್ರು ಸ್ಮಶಾನದಾಗೆ ಬರೀ ಗೋರಿಗಳಿದಾವ ಇವ್ರ ಮಕ್ಕಳು ಇದೆಲ್ಲಿ ಬಂದ್ರು ಅಂತ ಇವ್ ಮಶಾನ ದೊಡ್ಡ ಮಶಾನ ಎಲ್ಲಿ ಹುಡ್ಕೋದು ಮಕ್ಕಳನ್ನ ಹುಡುಕಿದ್ದಾಯ್ತಲ್ಲ ಸಾಹೇಬ್ರಿಗೆ ಏನ್ ಹೇಳೋದು ನಾನು ಆಗಲ್ಲ ಅಂದ್ಬಿಡ್ತೀನಿ ನಾನು ಆಗಲ್ಲ ಅಂದ್ಬಿಡ್ತೀನಿ ಏನ್ ಮಾಡಕ್ಕಾಗಲ್ಲಪ್ಪ ಶುದ್ಧವಲ್ಲ ನೆಲದಿಂದಲೇ ಎದ್ದು ಬರ್ತಾ ಇದೀಯಲ್ಲ ನೀನು ಮಾವು ಏನ್ ಭಯ ನಮಗೆ ಯಾರು ನೀನು ನಾನಾ ಮನುಷ್ಯ ಹೌದು ಇಲ್ಲಕ್ಕೆ ಬಂದಿದ್ದೆಯಾ ನೀನು ಅದೊಂದು ದೊಡ್ಡ ಕತೆ ಏನಾಯ್ತು ಆ ನರ್ಸಿಂಗ್ ಹೋಮ್ನವರು ನಾನು ಹಾಸ್ಪಿಟ್ಲಿಗೆ ಸೇರಿದಾಗ 2,000 ರೂಪಾಯಿ ಚಾರ್ಜ್ ಮಾಡಿದ್ರು ಆ ದುಡ್ಡು ಕೊಡಕ್ ಆಗ್ಲಿಲ್ಲ ಅದರಿಂದ ಉಸಿರು ಕಟ್ಕೊಂಡು ಮನ್ಕೊಂಡ್ಬಿಟ್ಟೆ ಸತ್ತ ಅಂತ ತಿಳ್ಕೊಂಡ್ರು ಸತ್ತ ಅಂತ ತಿಳ್ಕೊಂಬಂತ ನಾನು ಇಲ್ಲಿ ಹುಡುಗರು ಈಗ ಅದೇ ಗುದ್ದಿನ ಎದ್ದು ಹೊರಡ್ತಾ ಇದ್ವಿ ನಾವು ಏನೋ ಚಿಕ್ಕೊಂಡ್ಬಿಟ್ಟಿದ್ವಿ ಕಾಲ ಕೆಟ್ಟಾಯ್ತು ಅಲ್ಲ ನಮಗೆ ನಾವು ಎದಕ್ಕೊಂಡ್ಬಿಟ್ಟಿದ್ದೆ ಏನ ಎಂತ ಪ್ಲಾನ್ ಮಾಡ್ಬಿಟ್ಟಿದ್ದೇನೆ ಓ ಸಿದ್ದಣ್ಣ ಹೇಳಪ್ಪ ಮ್ಯಾಗೆ ಇದು ಯಾರು ಇದೇನ ಹಿಂಗೆ ಅವನು ನಮ್ ಗೆಳೆಯ ಸ್ವಾಮಿ ಸೇಮ್ ಕೇಸು ಇದು ಸೇಮ್ ಕೇಸೆ ಅಯ್ಯೋ ನಿಂದೇನಪ್ಪ ಕೇಸು ಅಯ್ಯೋ ಅವನು ದೊಡ್ಡ ಕತೆ ಸ್ವಾಮಿ ಅದೇ ನರ್ಸಿಂಗ್ ಹೋಮ್ ನಲ್ಲಿ ಇಬ್ರು ಒಟ್ಟಿಗೆ ಸೇರಿದ್ವಿ ನಂದು 2,000 ಆಗಿತ್ತು ಈತನ 3,000 ಆಗಿತ್ತು ಇವನು ನನ್ನ ತರನೇ ಉಸಿರು ಕಟ್ ಮಾಡಿ ಏನ್ ಕೇಸು ಅಲ್ಲ ಎಲ್ಲ ಒಬ್ಬೊಬ್ರು ಎದ್ದು ಹೋಗ್ತಾ ಇದ್ರೆ ಸ್ಮಶಾನ ಗತಿ ಏನು ಅಲ್ಲ ಜೀವಂತ ತಗೊಂಡು ಹೋದ್ರೆ ಹಿಂಗೆ ಆಗಲ್ರಿ ಮುನ್ಸಿಪಾಲಿಟಿ ಅವರು ಸ್ಮಶಾನ ಯಾಕೆ ಮಾಡ್ಬೇಕು ಮುನ್ಸಿಪಾಲಿಟಿ ಅವ್ರು ಸ್ಮಶಾನ ಮಾಡಿದ್ರು ಸತ್ತರು ಹೂಗ್ಯಾಕೆ ಇದ್ದವ್ರನ್ನಲ್ಲ ಸ್ವಾಮಿ ಮನೇಲಿ ತುಂಬಾ ಕೆಲಸ ಇದೆ ಬರ್ತೀನಿ ನಾವು ಹೋಗ್ಬೋರಪ್ಪ ಇನ್ನು ಮೇಲೆ ಸ್ಮಶಾನ ಬರಬೇಡಿ ನೀವು ಈಗ ನಮ್ಮ ಮಕ್ಕಳ ಗಲಾಟೆಯಲ್ಲಿ ನಾವು ಹುಡುಗರ ಮರ್ತ್ಬಿಡೋಲ್ಲ ಮರ್ತ್ಬಿಟ್ಮೇಲೆ ಬರೀ ಹೋಗೋಣ ನಿಮ್ ಕೆಲಸ ನೀವು ಮಾಡ್ರಿ ಯಾರೇ ನೀವು ಕೇಳಕ್ಕೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಣ ನೋಡಿ ಅದೇ ನಮ್ಮ ಮನೆ ನಮ್ಗೆ ಅಪ್ಪ ಅಮ್ಮ ಇಬ್ರು ಬೈತಾರಲ್ಲಿ ಇನ್ನೇನು ಬೇಡ ನಾಳೆ. ನೋಡಿ ನೋಡಿ. 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 ನೋಡಿ
ಯಾಕಪ್ಪ ನಿಮ್ಮನೆ ಎಲ್ಲಿ ಅದಾ ಹಬ್ಬ ನನ್ನ ಕರ್ಮ ಇನ್ನು ತಗೊಂಡು ಮನೆ ಸಿಸೋದು ನನ್ನ ಧರ್ಮ ಇದೇನಾ ಇದೇನಾ ಮೂರ್ತಿ ಅವ್ರ ಮನೆ? ಹೌದು ಇದು ಇದೆ ನಮ್ಮ ಮೂರ್ತಣ್ಣವ್ರ ಮನೆ. ಕರಿತೀನಿ. ಮೂರ್ತಣ್ಣ ಮೂರ್ತಣ್ಣ ಬಂದೆ. ಈ ಹಳ್ಳಿ ಜನಗಳ ಪಂಚಾಯತಿ ಮಾಡಿ ಶಂಕರ ಎಲ್ಲೋಗಿದ್ರು ನೀವೆಲ್ಲ? ಮೂರ್ತಣ್ಣ ನಮಗೆ ಲಾಟ್ರಿಲಿ ದುಡ್ಡು ಬಂದಿದೆ. ಎಲ್ಲ ತಿಳಿತಪ್ಪ, ನನಗೂ ಎಲ್ಲ ತಿಳಿತು. ಅಲ್ಲ ಪೊಲೀಸ್ ಸ್ಟೇಷನ್ ಓಡ್ ಬಂದ್ಬಿಟ್ರಂತೆ. ಹೀಗ್ಯಾಕೆ ಮಾಡಿದ್ರಿ ನೀವು? ದೂರದ ಏನೋ ತಪ್ಪಿಲ್ಲ ಅದ್ರಿ, ಅದೆಲ್ಲ ದೊಡ್ಡ ಕಥೆ ಇದೆ, ನಾನು ಹೇಳ್ತೀನಿ. ಹೌದಾ? ಬನ್ನಿ ಒಳಗಡೆ.